ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಬ್ಲಾಗ್ ಮಾಡ್ಕೊಂಡು ತಿರುಗ್ತಾ ಇರೋದ್ರಿಂದ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವು ಬ್ಲಾಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ನನ್ನ ಫ್ರೆಂಡು ಎಲ್ಲರ ಮುಂದೆ ನನಗೆ ಹೊಡೆದ್ಬಿಟ್ಟ ಕಣ್ರಿ. ಅದು ಯಾಕೆ ಅಂತ ಕೊನೆಗೆ ಹೇಳ್ತೀನಿ, ವಿಡಿಯೋ ಲಾಸ್ಟ್ ತನಕ ನೋಡಿ. ಇವತ್ತು ಡೇ 1 ಬಸ್ ಸ್ಟ್ಯಾಂಡ್ ಬಸ್ಸಿಗೆ ಕದೆ ಬಸ್ ಬಂತು. ಬಸ್ ಹತ್ತಿರ ನನ್ನ ಫ್ರೆಂಡ್ ನಗಾಡ್ಕೊಂತ ಇದ್ದ. ಈ ಬಸ್ ಅಲ್ಲಿ ಹೋಗಕ್ಕೆ ಚೆನ್ನಾಗಿ ತಿನ್ಕೊ ಬರ್ಬೇಕು ಅನ್ಸ್ಬಿಡ್ತು. ಕೊನೆಗೂ ಟೈಮ್ ಸರಿಯಾಗಿ ಕಾಲೇಜಿಗೆ ಬಂದ್ವಿ. ಆದ್ರೆ ನಾವ್ ಅಷ್ಟೇ ಬಂದ್ವಿ, ಯಾರು ಕಾಣ್ತಿಲ್ಲ. ಕಾಲೇಜ್ ಕಟ್ಟೋ ನೆಪದಲ್ಲಿ ಎಲ್ಲಾ ಕಡೆ ಗುಂಡಿ ಹೊಡೆದಿಟ್ಟಿದ್ದಾರೆ. ಕಾಲೇಜಿಗೆ ಹೋಗ್ತಿದ್ದಂಗೆ ನನ್ನ ಫ್ರೆಂಡ್ ಫಂಕ್ಷನಿಂಗ್ ಅಂತ 150 ರೂಪಾಯಿ ದುಡ್ಡು ಕೊಟ್ರು. ಒಳ್ಳೇದ್ ಮಾಡ್ತದ. ಕ್ಲಾಸಿಗೆ ಬರ್ತಿದ್ದಂಗೆ ಬೆಲ್ ಹೊಡಿತು. ಪ್ರೇಯರ್ಗೆ ಹೋದ್ವಿ. ಪ್ರೇಯರ್ ಮುಗಿಸ್ಕೊಂಡ್ ಬಂದ್ಮೇಲೆ ನನ್ನ ಫ್ರೆಂಡ್ ಕಾಲೇಜಿಗೆ ಬಂದ. ಕಾಲೇಜಿಗೆ ಬರ್ತಿದ್ದಂಗೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಯಾರು ಎದುರಿಸ್ತಾ ಇದ್ರು. ಅದು ಯಾರು ಅಂತ ಲಾಸ್ಟಿಗೆ ಹೇಳ್ತೀನಿ. ಇಂಟರ್ವ್ಯೂಸ್ಗೆ ಓದೋದ್ ಬಿಟ್ಟು ಇವರಿಬ್ರು ತುಂಬಾ ಕಿತ್ತಾಡ್ತಾ ಇದ್ರು. ನನ್ನ ಫ್ರೆಂಡಿಗೆ ಯಾರೋ ಪ್ರ್ಯಾಂಕ್ ಮಾಡ್ತಾರೆ ಅಂತ ಗೊತ್ತಾಗಿ ಅದು ಯಾರು ಅಂತ ಕ್ಲಾಸ್ ಪೂರ ಹುಡ್ಕೊಂತ ಇದ್ದ. ಎಲ್ಲರಿಗೂ ನಂಬರ್ ಕೊಟ್ಟು ಫೋನ್ ಮಾಡು ಅಂತ ಎಲ್ಲರಿಗೂ ಟಾರ್ಚರ್ ಕೊಡ್ತಾ ಇದ್ದ. ಕೊನೆಗೆ ನನ್ನ ಫ್ರೆಂಡಿಗೆ ಕರೆದು ಅಲ್ಲಿ ಆಂಟಿ ನೀರ್ ಕೇಳಿದಾರೆ ತಗೊಂಡೋಗಿ ಕೊಡು ಅಂತ ಅವನ ಹತ್ರ ಕೊಟ್ಟು ಕಳ್ಸಿದ್ವಿ. ಕಾಲೇಜಿಗೆ ಲೇಟ್ ಆಗಿ ಬಂದ್ರು ಇವನು ಇರೋ ಜಾಗ ನೋಡಿ. ಎಂಟ್ರೆನ್ಸ್ ಇರೋ ಒಂಚೂರು ಟೆನ್ಷನ್ ಇಲ್ಲ. ಅವನಿಗೆ ಮಾತ್ರ ಅಲ್ಲ, ನಮಗೆ ಎಂಟ್ರೆನ್ಸ್ ಟೆನ್ಷನ್ ಇಲ್ಲ. ಎಲ್ಲ ಹಂಚಿ ಮಿಂಚಿ ಆಡ್ಕೊಂಡು ಆರಾಮಾಗಿದ್ವಿ. ಎಲ್ಲರೂ ಸರಿ ಇವನಿಗೆ ಇಂಟರ್ವ್ಯೂ ತಗೊಂತಿದ್ರು. ಹುಡುಗಿಯರ್ ಹೇರ್ ಬ್ಯಾಂಡ್ ಹಾಕೊಂಡು ಚೆನ್ನಾಗಿದೆ ಅಂತ ಎಲ್ಲರ ಹತ್ರ ಕೇಳ್ತಾ ಇದ್ದ. ಕೊನೆಗೆ ಇವತ್ತಿನ ಇಂಟರ್ವ್ಯೂ ಮುಗಿತ್ತು. ನಾನು ನಿಮ್ಗೆ ಹೇಳ್ತೀನಂದ್ರ ನನ್ನ ಫ್ರೆಂಡಿಗೆ ಪ್ರ್ಯಾಂಕ್ ಮಾಡಿದ್ದೆ ಯಾರು ಅಂತ. ಅದು ಯಾರು ಅಂದ್ರೆ ಬೇರೆ ಯಾರಲ್ಲ, ಇವನೇ. ಯಾಕೆಲ್ಲ ಹೋಗಿದ್ಯಾ? ಯಾಕೆ ಬರ್ತೀನಂತ ಹೋದ್ಯಾ? ಕಾಲೇಜ್ ಮುಗಿಸ್ಕೊಂಡು ಮನೆ ಹೋಗಕ್ಕಿಂತ ಮುಂಚೆ ರಾಘಣ್ಣ ಕ್ಯಾಂಟೀನಲ್ಲಿ ಮಂಡಕ್ಕಿ ತಿಂದು ಆಮೇಲೆ ಬಸ್ ಹತ್ತಿದ್ವಿ. ಬಸ್ ಕುಂಸಿಯಲ್ಲೇ ಕೆಟ್ಟು ನಿಂತು ಬಿಡ್ತು. ಆಮೇಲೆ ಬೇರೆ ಬಸ್ ಬಂತು. ಬೇರೆ ಬಸ್ ಅಲ್ಲಿ ಹತ್ಕೊಂಡ್ವಿ. ನಿಮಗೆ ಸ್ಟಾರ್ಟಿಂಗ್ ಹೇಳ್ದಂಗೆ ನನ್ನ ಫ್ರೆಂಡ್ ಎಲ್ಲರ ಮುಂದೆ ಹೊಡೆದ. ಅದು ಯಾಕಂದ್ರೆ ಫೈನಲ್ ನನ್ನ ಫ್ರೆಂಡ್ ಹತ್ರ ಒಂದು ಕ್ವಶನ್ ಕೇಳಬೇಕು. ಒಂದ್ ಮಿನಿಟ್ ಬರ ಇಲ್ಲಿ. ಈ ಕ್ಲಾಸಿಗೆ I am Sneha, you know. ಶಿಯರ್ ಫುಲ್ ಫಾರ್ಮ್ ಹೇಳು. ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಏನ್ ಕೇಳಿದೆ ಇನ್ನೊಂದ್ಸಲ ಕೇಳು. ಶಿಯರ್ ಫುಲ್ ಫಾರ್ಮ್ ಹೇಳು. ಕ್ಲಾಸ್ ರೆಫರೆನ್ಸ್ ಗೆಟ್ ಅಷ್ಟೇ.